ಶರಣ್ वीणामुपलालयन्तीं मदालसां मञ्जुलवाग्विलासाम् माणिक्यवीणामुपलालयन्तीं मदालसां मञ्जुलवाग्विलासाम् माहेन्द्रनीलद्युतिकोमलाङ्गीम् माहेन्द्रनीलद्युतिकोमलाङ्गीम् मातङ्गकन्यां मनसा स्मरामि मनसा स्मरामि सुधा समुद्रांत हृद्यन्मणिद्वीप संरूढ बिल्वाटवी मध्य कल्पद्रुमा कल्प कादंब कांतार वास प्रिये कृत्तिवास प्रिये सर्वलोक प्रिये वल्लकी वादन प्रक्रियालोलतालीदलाबद्ध ताटंक भूषा विशेषान्विते सिद्ध सम्मानिते सर्वयंत्रात्मिके सर्वमंत्रात्मिके सर्वतंत्रात्मिके सर्वमुद्रात्मिके सर्वशक्त्यात्मिके सर्ववर्णात्मिके सर्वरूपे जगन्मातृके हे जगन्मातृके पाहि मां पाहि मां पाहि मां ವಾಸಿನಿ ತ್ವಾಹಂ ಪ್ರಾರ್ಥಯೆ ನಿತ್ಯಂ ವಿದ್ಯೆ ಬುದ್ಧಿಂ ಚ ದೇಹಿ ಮೇ. ನವರಾತ್ರಿಯ ಇವತ್ತು 7ನೇ ದಿವಸ, ಸರಸ್ವತಿಯ ಪೂಜೆ ಮಾಡುವ ಒಂದು ಸುದಿನ. ಶರವಣ ಮಹರ್ಷಿ ಸರಸ್ವತಿಯ ಮಹಿಮೆಯನ್ನು ಕೊಂಡಾಡಿದ ಈ ನವರಾತ್ರಿಯನ್ನು ನಾವು ವಿದ್ಯಾ ಸಂಕಲ್ಪವಾಗಿ ಇವತ್ತು ಆಚರಿಸಿದೆ. ಮಗುವಿಗೆ ವಿದ್ಯಾರಂಭವನ್ನು ಮಾಡುವ ಶುಭ ದಿನ. ಮಗು ತನ್ನ ಇನ್ನಿತರ ಕರ್ಮಗಳನ್ನು ಪೂರೈಸಿ ವಿದ್ಯಾರಂಭವನ್ನು ಮಾಡುವಾಗ ಯೋಗ್ಯ ಗುರುವಿನಿಂದ
ವಿದ್ಯಾರಂಭ ಮಾಡುವುದು ಭಾರತೀಯ ಸಂಸ್ಕೃತಿಯ ಮೂಲ. ಅದರಿಂದ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಮನುಷ್ಯನಿಗೆ ಜ್ಞಾನದ ಪ್ರತೀಕವಾಗಿ ವಿದ್ಯೆಯನ್ನು ಬೋಧನೆ ಮಾಡುವ ಆ ಸುಮುಹೂರ್ತ ವಿದ್ಯಾರಂಭ, ಅದು ಜ್ಞಾನದ ಮೂಲ. ಆದ್ದರಿಂದ ಇವತ್ತು ನಾವು ಅತ್ಯಂತ ಮಹತ್ವದ ದಿನ. ಮನುಷ್ಯನಿಗೆ ಜ್ಞಾನ ದೇಗುಲದತ್ತ ಕೊಂಡೊಯ್ಯುವಾಗ ಪ್ರಪ್ರಥಮ ದಿವಸ ವಿದ್ಯಾರಂಭ. ಆ ವಿದ್ಯಾರಂಭವನ್ನು ಇವತ್ತು ಮಾಡುವ ಸಂಕಲ್ಪ. ಇವತ್ತಿನ ವಿದ್ಯಾರಂಭ ನಾಡಿಗೆ ಒಳಿತುಕೊಳ್ಳಿ, ಎಲ್ಲರಿಗೂ ಶುಭವಾಗಲಿ. ಮುಂದೆ ದೇಶದ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗಿ ಜನರಿಗೆ ಶಾಂತಿ, ಸಮಾಧಾನ, ಸುಖ, ನೆಮ್ಮದಿ ಸದಾ ಬರಲಿ ಅಂತ ಆ ದೇವಿಯಲ್ಲಿ ಪ್ರಾರ್ಥಿಸುತ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜನೀವತಿ ಧೀನಾಮವಿತ್ರವತು ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಜತಾಗಂತು ಯಜ್ಞಂ ವಾಗ್ದೇವ್ಯೇ ನಮಃ. ಶ್ರೀ ರೇಣುಕಾಯಲಮ್ಮದೇವಿ ದೇವಸ್ಥಾನ, ಸೋಲೂರು, ಆರ್ಯೇಡಿಗ ಮಹಾಸಂಸ್ಥಾನ ಮಠ, ಶ್ರೀ 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 ವಿಖ್ಯಾತಾನಂದ ಮಹಾಸ್ವಾಮೀಜಿಗಳು ಹಾಗೂ ಸಮಸ್ತ ಸೋಲೂರು ರೇಣುಕಾಯಲಮ್ಮ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಸಹ ರೇಣುಕಾಯಲಮ್ಮ ದೇವಿಯವರಿಗೆ ನವರಾತ್ರಿ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ವರ್ಷದ ಹಾಗೆ ಈ ವರ್ಷ ನವರಾತ್ರಿಯಲ್ಲಿ ವಿಶೇಷ ಅಲಂಕಾರಗಳು ನಡೀತಿದ್ದು, ಸಮಸ್ತ ಭಕ್ತಾದಿಗಳು ಬಂದು ಆ ದೇವಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ದಿನ ವಿಶೇಷವಾಗಿ ಸರಸ್ವತಿ ಪೂಜೆ. ಈ ಒಂದು ನವರಾತ್ರಿಯ ಪೂಜೆಯಲ್ಲಿ ಸರಸ್ವತಿ ಪೂಜೆ ಬಹಳ ಮಹತ್ವವಾಗಿ ಇಲ್ಲಿ ನಡೆಯುತ್ತೆ. ಸ್ವಾಮೀಜಿಗಳ ಅಮೃತಾಸ್ತದಿಂದ ಅನೇಕ ಭಕ್ತರ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಿದ್ದಾರೆ. ಎಲ್ಲರಿಗೂ ಆ ತಾಯಿ ಒಳ್ಳೆಯ ಜ್ಞಾನವನ್ನು ಕೊಟ್ಟು ಹಾಗೆ ಈ ನವರಾತ್ರಿಯ ಪೂಜೆಯ ಫಲ ಸಮಸ್ತ ನಾಡಿನ ಜನತೆಗೆ ಸಿಗಲಿ ಅಂತ ಹೇಳ್ತಾ, ಲೋಕ ಕಲ್ಯಾಣವಾಗಲಿ ಅಂತ ಹೇಳ್ತಾ ಈ ನನ್ನ 2 ಮಾತನ್ನು ಮುಗಿಸ್ತೇನೆ.